ಇವ್ನು ನೋಡೋ ಇಲ್ಲಿ ಕೂತವನು, ಏನೋ ಫೀಲಿಂಗಲ್ಲಿ ಕೂತಾನಲ್ಲೋ. ಯಾಕೋ ಏನಾಯ್ತೋ? ಯಾಕೋ ಏನು ವಿಷಯ ಹೇಳೋ. ಅನ್ಕೊಂತೀವಿ ಸರ್, ಕೆರಿಯರು, ಸಾಧನೆ, ನೆಂಟರು, ಬ್ಲಡ್ ಇದು ಯಾವುದೂ ಇಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಷನ್ಶಿಪ್ ಹೆಸರೇ ಕರೆನ್ಸಿ ಸರ್. ಇವತ್ತು ನನಗನ್ಸುತ್ತೆ ಸರ್, ನಿಜವಾಗ್ಲೂ ಸರ್ ಅವಶ್ಯಕತೆ ಸರ್ ಸ್ವಾರ್ಥಿಗಳು ಸರ್. ತುಂಬೋಗ್ಬಿಟ್ಟಿದೆ ಸರ್ ಸಮಾಜ ಸ್ವಾರ್ಥಿಗಳಿಂದ. ಇವತ್ತು ನಾವೆಲ್ಲರೂ ಹೊಗೆನಕ್ಕಲ್ ವಾಟರ್ ಫಾಲ್ಸ್ ಹೋಗ್ತಿದ್ದೀವಿ. ಇವಾಗ ನಾವಿರೋದು ಕುಡ್ಲು ಅಲ್ಲಿ. ಇದು ನೋಡಿ ಟ್ರಾಫಿಕ್. ಮಾರ್ನಿಂಗ್ 6:30 ಪ್ಲ್ಯಾನ್ ಇತ್ತು, ಬಟ್ ಇವರಿಂದ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಇವಾಗ ಟೈಮು ಬೈಕ್ ತೊಗೊಂಡು ತುಂಬ ದಿನ ಆಯಿತು. ಇದು ಹೋಂಡಾ ಹಾರ್ನೆಟ್ 160R BS3 ಮಾಡಲ್. ನೋಡೋಣ, ಇವತ್ತು ಫಸ್ಟ್ ಟೈಮ್ ಲಾಂಗ್ ರೈಡ್ ಹೋಗ್ತಿದ್ದೀವಿ. ಒಂಬತ್ತು ಗಂಟೆಗೆ ಎಲ್ಲಿ ಮುಟ್ತೀವಿ ಅಂದ್ಕೊಂಡಿದ್ವಿ, ಬಟ್ 9 ಗಂಟೆಗೆ ಇನ್ನೂ ಬೆಂಗಳೂರಿಂದ ಎಕ್ಸಿಟ್ ಆಗಿಲ್ಲ. ಇದು ಇನ್ನೂ ಬೆಂಗಳೂರೇ. ಇವನು ನೋಡಿ, ಇವನು ಪ್ರದೀಪ್ ಅಂತ. ಸ್ಲೇಟ್ ಹಿಡ್ಕೊಂಡಿದ್ರಪ್ಪ, ಪಾಟಿ ಹಿಡ್ಕೊ. ಏನು ಮಾಡ್ಬೇಕಿದು? ನಮ್ಮ ಸರ್ವೆಂಟ್ ಅಲ್ಲ, ನಮ್ಮ ಫ್ರೆಂಡೇ ಪ್ರೆಸೆಂಟ್ ಸರ್ವೆಂಟ್. ಬರ್ತಾನೆ ತರ್ತಾನೆ. ನಾವು ಯಾಕೆ ಕಷ್ಟಪಡೋಣ, ತೊಗೊಂಡು ಬನ್ನಿ ಸರ್. ವಿಡಿಯೋ ಮಾಡ್ತಿದ್ದೀವಿ ಅಂತೇಳಿ ತರ್ತಿಲ್ಲ ಅವನು. ರೆಡಿ ಇದ್ದರು. ಪ್ರದೀಪ್ ಲೇಕೆ ಯಾವ ಸಾಪ್ ನೋಡಿ ಗೈಸ್, ಪಾಪ ಎಷ್ಟು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನಮಗೆ. ಅಲ್ಲಿ ಸೇಮ್ ಅದು ನಾಯಿ ಹೆಂಗೆ ನಮಗೆ ಪ್ರೀತಿ ಮಾಡ್ತಿತ್ತಲ್ಲ, ಇವನು ಅದೇ ಥರ ಪ್ರೀತಿ ಮಾಡ್ತಿದ್ದಾನೆ ನಮಗೂ. ಥ್ಯಾಂಕ್ ಯು. ಇಲ್ಲ ಮುಂದೆ ನೋಡ್ಕೊಂಡು ಬನ್ನಿ ಸರ್. ಟೈಮ್ ತುಂಬ ಜಾಸ್ತಿ ಆಯ್ತು ಬ್ರೋ. ಎಲ್ಲ ಇವನಿಂದಾನೆ. ಇಲ್ಲ ಬ್ರೋ, ಗಾಳಿ ಹಾಕ್ಸಂದ್ರೆ ಗಾಳಿ ತೆಗ್ದಿದ್ದಾನೆ ಅವ್ನ ಗಾಡಿದು. ಇಲ್ಲಿಂದ ಎಷ್ಟು ಅರೌಂಡ್ 90 ಇದೆನಾ? 90 100 ಬನ್ನಿ ಬೇಗ ಹೋಗೋಣ, ಟೈಮ್ ಜಾಸ್ತಿ ಆಗಿದೆ. ಬನ್ನಿ ಗೈಸ್, ಲೆಟ್ಸ್ ಗೋ. 2 ಬೈಕ್ ಇದೆ, ಒಂದು NS 200, ಒಂದು ಹಾರ್ನೆಟ್ ಇದೆ. ಇದರಲ್ಲಿ ಸ್ವಲ್ಪ ಚೈನ್ ಪ್ರಾಬ್ಲಮ್ ಇದೆ, ನೋಡೋಣ. ಆನ್ ದ ವೇ ಗ್ಯಾರೇಜಲ್ಲಿ ಸ್ವಲ್ಪ ತೋರಿಸ್ಕೊಂಡು ಆದಷ್ಟು ಬೇಗ ಮುಟ್ಲಿಕ್ಕೆ ಟ್ರೈ ಮಾಡೋಣ. ಯಾರಿಲ್ಲನಾ? ಸ್ವಲ್ಪ ಕ್ಲಚ್ದು ಪ್ರಾಬ್ಲಮ್ ಇತ್ತು. ಇಲ್ಲೇ 10 ಗಂಟೆ ಆಗ್ತಾ ಇದೆ. 9:40 ಟೈಮ್. ಬಿಕಾರಿ ನನ್ನ ಮಕ್ಕಳಲ್ಲ ನಾವು, ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಇವಾಗ ತಮಿಳ್ನಾಡಲ್ಲಿ ಎಂಟರ್ ಆಗಿದ್ದೀವಿ ಆಲ್ರೆಡಿ, ಬಟ್ ಪ್ರಾಬ್ಲಮ್ ಏನಾಗಿದೆ ನೋಡಿ, ಟಯರ್ ಹೋಗ್ಬಿಟ್ಟಿದೆ. ಸೊ ಹೊಸ ಟಯರ್ ಈಗ ಹೋಗಿ ತೊಗೊಂಡು ಬಂದ್ವಿ ನಮ್ಮ ಬೈಕಲ್ಲಿ, ಟ್ರಿಬಲ್ ರೈಡ್ ಹೋಗಿ. ಕರ್ನಾಟಕದಲ್ಲಿ ಫೈನ್ ಬಿದ್ದಿಲ್ಲ, ಬಟ್ ಇಲ್ಲಿ ತ್ರಿಬಲ್ ಹೋಗಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಫಸ್ಟ್ ಫೈನ್ ಬೀಳುತ್ತೆ. ಟಯರ್ ತಂದಿದ್ದೇವೆ, ವೇಟಿಂಗ್ ಫಾರ್ ಪಂಚರ್ ಶಾಪ್. ನೋಡಿ ಡಿಸಪಾಯಿಂಟ್ಮೆಂಟ್ ಲೆವೆಲ್. ಎಷ್ಟು ಕಷ್ಟಪಡ್ತಿದ್ದೀವಿ ಜಸ್ಟ್ ಒಂದು ಟೈರ್ ಚೇಂಜ್ ಮಾಡೋಕ್ಕೆ. ಅವ್ನು ಮೆಕ್ಯಾನಿಕ್ಗೆ ಬರಲ್ಲ ಅಂತ ಇದು ಡಿಸ್ಕ್ ಬ್ರೇಕ್ ಅಂತ. ಪಕ್ಕದಲ್ಲಿ ಶಾಪಲ್ಲಿ ಹೋಗಿ ಮೆಕ್ಯಾನಿಕ್ಗೆ ಕೇಳಿದ್ರೆ ಅವನು ಮಾಡಲ್ಲ ಅಂತಿದ್ದಾನೆ. ಅದಕ್ಕೆ ನೋಡೋಣ, ಇವರೇ ಹೋಗಿದ್ದಾರೆ ಕೇಳೋಕ್ಕೆ, ಪಂಚರ್ ಶಾಪ್ ಅವರು. ಇವರೇ ಕ್ಯಾ ಹುವಾ? ಟೀಕ್ ಹೇಳಿದಾರಂತೆ, ನೋಡೋಣ. ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಸೋಲೋ ರೈಡ್ ಹೋದಾಗ ಗೊತ್ತಾಗುತ್ತೆ ಏನೇನು ಇಶ್ಯೂಸು, ಹೆಂಗೆ
ಇಷ್ಟು ಜನ ಇದ್ದೀವಲ್ಲ ಈಗ ನಡೆಯುತ್ತೆ ನೋಡಿ. ಇಲ್ಲಿಂದ ಹೊಗೆನಕಲ್ 84 ಇದೆ. ಬೈಕ್ ಇಲ್ಲಿ ನಿಂತ್ಕೊಂಡಿದೆ. ಇವರು ಮಾಡೋಕ್ಕೆ ರೆಡಿ ಇಲ್ಲ, ಅರ್ಥನೇ ಮಾಡ್ಕೋತಿಲ್ಲ. ನೋಡೋಣ ಏನಾಗುತ್ತೆ ಇವತ್ತು. ಮುಟ್ತೀವಾ ಇಲ್ಲ ಎಕ್ಸ್ಪೀರಿಯನ್ಸ್. ಸ್ಟ್ರೈಟಾಗಿ ಹೋಗಿ ಸ್ಟ್ರೈಟಾಗಿ ಬಂದರೆ ಜಸ್ಟ್ ಹೋಗಿ ಬಂದಂಗೆ ಅನಿಸುತ್ತೆ. ಬಟ್ ಇವಾಗ ಗೊತ್ತಾಗುತ್ತೆ ಅಸಲಿ ಏನು ಅಂತ. ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು ಬೈಕಲ್ಲಿ ಹೋಗಬೇಕಾದ್ರೆ, ನಾರ್ಮಲ್ ಟ್ರಾವೆಲಿಂಗ್ ಜರ್ನಿ ಮಾಡಬೇಕಾದ್ರೆ ನಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ಬೋದು, ಹೇಗೆ ಫೇಸ್ ಮಾಡೋದು. ಇದು ನಮ್ಮ ಸ್ಟೇಟು ಅಲ್ಲ, ಬೇರೆ ಸ್ಟೇಟು. ಬಟ್ ಇಲ್ಲಿ ಹಿಂದಿ ಕನ್ನಡ ಮಾತಾಡ್ತಾರೆ ಜನ, ಬರುತ್ತೆ, ನಡೆಯುತ್ತೆ. ಆ್ಯಂಡ್ ತುಂಬ ಹೊತ್ತಿಂದ ಇಲ್ಲೇ ಇದ್ದೀವಿ. ಇಲ್ಲಿ ಶಾಪ್ಸ್ ಇರೋದೇ 2. ಇನ್ನು ನಮ್ಮ ಪುಣ್ಯಕ್ಕೆ ಸಿಟಿ ಹತ್ರನೇ ಆಗಿದೆ. ಇನ್ನು ಚೂರು ನಾವು ಒಳಗಡೆ ಹೋದರೆ ಏನಾದರೂ ಆಗಿದ್ದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಡಿಸಪಾಯಿಂಟ್ಮೆಂಟ್ ಅಂದರೆ ಏನು ಗೊತ್ತಾ? ಇಲ್ಲಿದೆ ನೋಡಿ, ಇದು ಡಿಸಪಾಯಿಂಟ್ಮೆಂಟ್ ಅಂದರೆ. इतना दिन फ्री था ನೋಡಿ. ಇವ್ರಿಗೆ ವೀಲ್ ಬಿಚ್ಚಕ್ಕೆ ಬರಲ್ಲ, ಅವ್ರಿಗೆ ಟೈರ್ ಹಾಕಕ್ಕೆ ಬರಲ್ಲ. 2 ಶಾಪ್ ಸೇರಿಸಿ ಒಂದು ಕೆಲಸ ಮಾಡಿಸ್ತಿದ್ದೀವಿ. ಇಲ್ಲಿ ನಿಂತಿದೆ. ಆವಾಗ ಡಿಸಪಾಯಿಂಟ್ಮೆಂಟ್ ಇತ್ತಲ್ಲ, ಈಗ ನೋಡಿ ಖುಷಿ. ಖುಷಿ ಅಂದರೆ ಯಾರು ಬ್ರೋ? ಗೊತ್ತಿಲ್ಲ. ಏಯ್ ಟೇಸ್ಟ್ ನೋಡ್ತೀನಿ ಬರೀ ನೋಡಿ ಗಾಯ್ಸ್. ಆಮೇಲೆ ಆಯ್ತು ಅಂದ್ರೆ 1 ನಿಮಿಷ. ಹಾಂ, ಗಾಡಿ ರೆಡಿ ಆಯಿತು ಗೈಸ್. ಇಲ್ಲಿಂದ ಹೊಗೆನಕಲ್ ಅರೌಂಡ್ 17 to 18 ಕಿಲೋಮೀಟರ್ಸ್ ಇದೆ. ಇಲ್ಲಿ ನಿಮಗೆ ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಹಿಂದೆ ನಿಮಗೆ ಒಂದು ಟಿಕೆಟ್ ತೊಗೋಬೇಕಾಗುತ್ತೆ, ಫಾರೆಸ್ಟ್ ಎಂಟ್ರೆನ್ಸ್ ಅಂತ. ಇದು ಎಲ್ಲ ತಮಿಳಲ್ಲೇ ಇದೆ. ಯಾರಿಗಾದ್ರೂ ತಮಿಳ್ ಬಂದರೆ ನೋಡಿ. ನಮ್ಗೆ ಅರ್ಥ ಆಗಿಲ್ಲ. ಪರ್ ಬೈಕ್ 20 ರೂಪೀಸ್ ತೊಗೊಂಡಿದ್ದಾರೆ. 2 ಬೈಕ್ ಸೇರಿ 40 ರೂಪಿ. ಇದು ಫಾರೆಸ್ಟ್ ಎಂಟ್ರೆನ್ಸ್ ಇದೆ. ಇಷ್ಟೊತ್ತು ಬಂದಿದ್ದು ಫಾರೆಸ್ಟಲ್ಲೇ. ಬಟ್ ನೋಡೋಣ, ಮುಂದೆ ಜರ್ನಿ ಮಾಡೋಣ. ಇವಾಗ ತನಕ ಜರ್ನಿ ತುಂಬ ಚೆನ್ನಾಗಿತ್ತು. ಪೂರ್ತಿ ಫಾರೆಸ್ಟಲ್ಲೇ ಬಂದ್ವಿ. ವೈಲ್ಡ್ ಎನಿಮಲ್ಸ್ ಯಾವುದೂ ಕಾಣಿಸಿಲ್ಲ. ಈಗ ಕಾಣಿಸ್ತದೆ ನೋಡಿ, ಕಾಣಿಸ್ತು. ಇದು ನೋಡಿ ಹೇರ್ ಪಿನ್ ಕರ್ವ್. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬೈಕ್ ಮುಂದೆ ಹೋಗ್ತಿದೆ ವೇಟಿಂದ, ಗೇರಲ್ಲಿ ಹಾಕಿದೆ. ಬಟ್ ವ್ಯೂ ಸಖತ್ತಾಗಿದೆ. ಇಲ್ಲಿ ನೋಡಿ, ಲೇ ಲದಾಖ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಮೇ ಬಿ ಇಲ್ಲೆಲ್ಲ ಫಾಲ್ಸ್ ಹೋಗಿರಬೇಕು, ಅದಕ್ಕೆ ಬರೀ ಕಲ್ಲಿದೆ. ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಸ್ವಲ್ಪ. ಬೋಟಿಂಗ್ ಇದೆ ಅಂತಿದ್ದಾರೆ ಹತ್ರನೇ. ಇನ್ನೊಂದು, ಇಲ್ಲಿ ನಿಮಗೆ ತಮಿಳ್ನಾಡಿನಲ್ಲಿ ಇಂಗ್ಲೀಷಲ್ಲೂ ಬರ್ದಿರಲ್ಲ ಎಲ್ಲೂ, ಏನು ನಿಮಗೆ
ಲೈಕ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಅದು ಇದು ನಿಮಗೆ ತಮಿಳಲ್ಲೇ ನೋಡಬೇಕು. ಸೊ ಗೂಗಲ್ ಲೆನ್ಸ್ ಯೂಸ್ ಮಾಡ್ಕೋಬೋದು. ಆವಾಗಿಂದ ಅಬ್ಸರ್ವ್ ಮಾಡಿದ್ದು ಅದೇ ಇಲ್ಲಿ. ಕನ್ನಡದಲ್ಲೂ ಇಲ್ಲ, ಕನ್ನಡದಲ್ಲಿ ಇರೋದು ಇಲ್ಲ. ನೋ ಹಿಂದಿ, ನೋ ಇಂಗ್ಲೀಷ್, ಓನ್ಲಿ ತಮಿಳ್. ರೂಢ ಗೊತ್ತಿಲ್ಲ, ಅವ್ರು ಹೋಗ್ತಿದ್ದಾರೆ ನೋಡಿ, ಸುಮ್ಮನೆ ಹೋಗ್ತಿದ್ರು ಹಂಗೆ. ನಾವು ಹಂಗೆ ಹೋಗ್ತಿದ್ದೀವಿ, ಕೆಲಸ ಇಲ್ಲ, ರಜೆ ಬೇರೆ ತಗೊಂಡಿದ್ದೀವಿ. ಬ್ರೋ ಓಯ್ ತಿರುಗು ನೋಡಲ್ಲ ನೋಡಿ, ಎಷ್ಟು ಆ ಕೋತಿ ಆದರೂ ನೋಡ್ತು, ಬಟ್ ಇವ್ರು ನೋಡ್ತಿಲ್ಲ. ಎಲ್ಲಿದೆ ಬೋಟಿಂಗ್ ಇದೆ ಅಂತ ಅಲ್ಲಿಂದ ವ್ಯೂ ಅಲ್ಲಿ ನಿಮಗೆ ಕಾಣಿಸ್ತಲ್ಲ, ಅದು ನೀರು ಅದೇ ಇರಬೇಕು ಮೇ ಬಿ. ನೋಡೋಣ, ಅದೇ ಅನಿಸುತ್ತೆ. ಮೇಲಿಂದ ನೀರು ಕಾಣಿಸುತ್ತೆ ಸ್ವಲ್ಪ, ಅಲ್ಲಿಂದ ವ್ಯೂ ಚೆನ್ನಾಗಿದೆ. ಏನು ಸ್ಮೆಲ್ ಬ್ರೋ, ಮೀನ್ದಲ್ಲ ಇದು? ಫಿಶ್ ಸತ್ತೋಗಿರ್ತೀರಿ ನೀರಲ್ಲಿ. ಪಾರ್ಕೇ ಇದೆ ಇಲ್ಲಿ. ಜಸ್ಟ್ ಬೈಕೆಲ್ಲ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ ಫಾಲ್ಸ್ಗೆ ಹೋಗೋಕ್ಕೆ. ಇದು ಎಂಟ್ರೆನ್ಸ್. ಇವರು ಬಂದಿದ್ದಾರೆ, ಎಲ್ಲೂ ದಾರಿಯಲ್ಲಿ ಮಿಸ್ ಆಗಿಲ್ಲ. ಕಂಟ್ರೋಲ್ ಯುವರ್ ಎಮೋಷನ್ಸ್. ವಿ ಹ್ಯಾವ್ ಆಡಿಯನ್ಸ್, ನಾಟ್ ಓಕೆ. ಇಲ್ಲಿ ತಮಿಳಲ್ಲಿ ಏನೇನೋ ಕೇಳ್ತಿದ್ದಾರೆ, ನಮಗೆ ಅರ್ಥನೇ ಆಗ್ತಿಲ್ಲ. ನಾವು ಇಲ್ಲ 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 ಅಷ್ಟೇ ಅಂತಿದ್ದೀವಿ. ಅಡುಗೆ ಏನಾದರೂ ಬೇಕಾ ಅಂತಿದ್ದಾರೆ ಮೇ ಬಿ. ಇಲ್ಲಿ ಫಿಶ್ ಫೇಮಸ್ಸು, ಫಿಶ್ ಸಿಗುತ್ತೆ ತುಂಬ. ಮತ್ತೇನು ಸಿಗುತ್ತೆ ಬ್ರೋ? ಫಿಶ್ಶೇ ಅಲ್ಲ ಇಲ್ಲಿ ಜಾಸ್ತಿ. ಫಿಶ್ ಫ್ರೈ ಮಾಡಿ ಕೊಡ್ತಾರೆ ಇಲ್ಲಿಂದ, ಫ್ರೆಶ್ ಆಗಿ ಹಿಡ್ಕೊಂಡು ಬಂದು. ಪ್ರಾಣಿ ಹಿಂಸೆ ಮಹಾಪಾಪ, ಅದಕ್ಕೆ ನಾವು ತಿನ್ನಲ್ಲ. ಬಟ್ ಇವನು ತಿಂತಾನೆ. ಒಂದು ಪಾಪದ ಕೂಡ ತುಂಬಿಲ್ಲ ಅಂತ, ಇನ್ನೂ 200 ರೂಪಾಯಿ ಇದೆ, ಅದಕ್ಕೆ ತುಂಬಿಸ್ತಿದ್ದಾನೆ. ಎಂಟ್ರೆನ್ಸ್ ಈ ಥರ ಇದೆ. ಲಗೇಜ್, ಬ್ಯಾಗು, ಹೆಲ್ಮೆಟು, ಶೂ. ಅವ್ರು ವೆಲ್ಕಮ್ ಮಾಡೋ ಗೆಸ್ಟ್. ಹಾಯ್. ಹಾಂ, ನೀವೇನಾದರೂ ಸಾಮಾನು ಇಲ್ಲಿ ಇಟ್ಟೋದ್ರೆ ಇವ್ರದ್ದೇ ಸಾಮಾನು ಅಂದ್ಕೊಂಡು ತೊಗೊಂಡೋಗ್ಬಿಡ್ತಾರೆ. ಎದುರುಗಡೆ ಗೇಟ್ ಕಾಣಿಸುತ್ತೆ, ವೇ ಟು ಬೋಟ್ ಹೌಸ್. ಅಂತಪ್ಪಕ್ಕೆ 1500 ಅಂತ. 4 ಜನ ಹೋಗ್ಬೋದು. ಏನು ಮಾಡೋಣ, ಇಲ್ಲೊಂದು ಬೋರ್ಡ್ ಹಾಕಿದಾರಲ್ಲ, ಮೇನ್ ಫಾಲ್ಸ್ ಅಂತ. ಇಲ್ಲಿ ನೋಡಿ, ಹೋಗ್ಬೋಣ. ನೋಡೋಣ, ಇಲ್ಲೆಲ್ಲ ಜನ ಬರ್ತಿದ್ದಾರೆ, ಇವರೆಲ್ಲ ಫಾಲ್ಸಿಂದಾನೇ ಬರ್ತಿದ್ದಾರೆ. ನಿಮಗೆ ಇಲ್ಲಿ ಶ್ಯಾಂಪು, ಸೋಪು ಅದೂ ಸಿಗುತ್ತೆ. ನೀವು ಬೇಕಿದ್ದರೆ ಫ್ರೆಶ್ ಆಗ್ಬೋದು ನೀರಲ್ಲಿ. ಇಲ್ಲಿ ನೋಡಿ, ಮಸಾಜನ್ನು ಮಾಡ್ತಿದ್ದಾರೆ. ನಿಮಗೆ ಹೋಳಿಗೆ, ಊಟ ಎಲ್ಲ ಇರುತ್ತೆ ಇಲ್ಲಿ. ಫ್ರೂಟ್ಸ್ ಇದೆ. ಇಲ್ಲಿ ನೋಡಿ, ಸೋಪು, ಶ್ಯಾಂಪು, ಆಯಿಲ್ ಇದು ಮಸಾಜ್ಗೆ. ನೋಡೋಣ ಫಾಲ್ಸ್ ಹೆಂಗಿದೆ. ಸಿಗರೇಟು ಇದೆ ಬ್ರೋ. ಓ, ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಓ ಮೈ ಗಾಡ್. ಬನ್ನಿ ಹ್ಯಾಂಗಿಂಗ್ ಬ್ರಿಡ್ಜ್. ಓ, ಇಲ್ಲೆಲ್ಲ ನಿಮಗೆ ಏನು ಕಲ್ಲು ಕಾಣಿಸ್ತಿದೆ ಅಲ್ಲ, ಇಲ್ಲೆಲ್ಲ ನೀರು ಬರುತ್ತೆ. ಇವಾಗ ಕಡಿಮೆ ಇದೆ, ತುಂಬ ಕಡಿಮೆ ನೀರಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಜಡ್ಜ್ ಮಾಡೋಕ್ಕಾಗಲ್ಲ, ಬಟ್ ರಿಯಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಮೇ ಬಿ ಮತ್ತೆ ಟಿಕೆಟ್ ಇದೆ ಏನೋ ಅನಿಸ್ತಿದೆ. ಎಂಟ್ರಿ ಟಿಕೆಟ್. ಎಂಟ್ರಿ ಟಿಕೆಟ್ ಈಸ್ ಟು ವ್ಯೂ ವಾಟರ್ ಫಾಲ್ಸ್ ಫ್ರಮ್ ಹ್ಯಾಂಗಿಂಗ್ ಬ್ರಿಡ್ಜ್. ಓಕೆ, ತಗೊಳ್ಳೋಣ. ಮತ್ತೇನು, ಇಲ್ಲಿ ತನಕ ಬಂದಿದ್ದೀವಿ. 20 ರೂಪೀಸ್ ಟಿಕೆಟ್ ಇದೆ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ. ಇದು ಇದೆಲ್ಲ ವಾಟರ್ ಫಾಲ್ಸ್ ಇಲ್ಲ, ನೀರು ಅಷ್ಟೊಂದಿಲ್ಲ. ಇಲ್ಲಿಗೆ ಬಂದಿದ್ದೆ ನಾವು ಮೇನ್ ಫಾಲ್ಸ್ ನೋಡೋಕ್ಕೆ, ವಾಟರ್ ನೋಡೋಕ್ಕೆ. ಇದು ನೋಡದೆ ಹೋದರೆ ವೇಸ್ಟ್. ಅದಕ್ಕೆ 20 ರೂಪೀಸ್ ಟಿಕೆಟ್ ಇದೆ ಹ್ಯಾಂಗಿಂಗ್ ಬ್ರಿಡ್ಜಿಂದ ವಾಟರ್ ಫಾಲ್ಸ್ ವ್ಯೂ ನೋಡೋಕ್ಕೆ. ಅಪ್ಪ, ತುಂಬ 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 ಹೊತ್ತಾಯಿತು. ನಾವು ಬೆಂಗಳೂರು ಬಿಟ್ಟು ಮಾರ್ನಿಂಗ್ 7:30ಗೆ ಬಿಟ್ಟಿದ್ದು, ಇವಾಗ ರೀಚ್ ಆಗಿದ್ದೀವಿ. ಇಟ್ಸ್ ಅರೌಂಡ್ 3 o'clock. ಸ್ವಲ್ಪ ದಾರಿಯಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು. ನೋಡಿ ಫಾಲ್ಸ್ ವ್ಯೂ. ಇದೇ ವಾಟರ್ ಫಾಲ್ಸ್
ಹೊಗೆ ನಕ್ಕಲ್. ಇವಾಗ ಸ್ವಲ್ಪ ಕಡಿಮೆ ನೀರಿದೆ, ಅದಕ್ಕೆ ಅಷ್ಟೊಂದು ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಬೇರೆ ಟೈಮಲ್ಲಿ ಇಲ್ಲೆಲ್ಲ ನೀರು ಬೀಳುತ್ತೆ. ತೆಪ್ಪದಲ್ಲಿ ಹೋಗ್ತಿದ್ವಿ. ಪರ್ ಬೋಟ್ ಇಟ್ಸ್ 1500. ಈಗ ಆಲ್ರೆಡಿ ಪೇ ಮಾಡಿದ್ದೀವಿ. ಇಲ್ಲಿ ಲೈಫ್ ಜಾಕೆಟ್ಸ್ ಇರುತ್ತೆ, ನೀವೇ ಚೂಸ್ ಮಾಡಿ ನೀವೇ ಒಂದು ಹಾಕ್ಕೋಬೇಕು. ಕೊಡು. ಇವಾಗ ತೆಪ್ಪದಲ್ಲಿ ಬೋರ್ಡ್ ಆಗಿದ್ದೀವಿ ಆಲ್ರೆಡಿ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಬ್ರೋ, ಹೌ ಆರ್ ಯು ಫೀಲಿಂಗ್? ನೈಸ್ ಬ್ರೋ. ಇದು ಫಸ್ಟ್ ಟೈಮಾ ಏನು ಹೆಂಗೆ? ಫಸ್ಟ್ ಟೈಮ್ ಬ್ರೋ ಇದು. ಹೌದಾ? ಏನು ಫೀಲ್ ಆಗಿಲ್ಲ. ಹೌದಾ? ಓಹೋ, ಬಿಸಿಲು ತುಂಬ ಇದೆ. ಇಂಥ ಬಿಸಿಲಲ್ಲಿ ಹೋಗ್ತಿದ್ದೀವಿ, ನೋಡೋಣ. ಟೋಟಲ್ ನಿಮಗೆ 1.5 ಅವರ್ದು ಜರ್ನಿ ಇರುತ್ತೆ. ಜರ್ನಿ, ಹಾಂ, ನಾವು ಜರ್ನಿನೇ ಅನ್ಬೋದು ಇದಕ್ಕೆ. 1.5 ಅವರ್ ಇಲ್ಲಿಂದ ನಿಮಗೆ. ಎಷ್ಟು ಕಿಲೋಮೀಟ್ರ್ ಸರ್ ಇದು? ಓಕೆ, 3 ಕಿಲೋಮೀಟರ್ಸ್ ತೊಗೊಂಡು ಹೋಗ್ತಾರೆ. ನೋಡಿ, ಆರಾಮಾಗಿ ಕೂತ್ಕೊಂಡಿದ್ದಾರೆ. ಓ, ಇದು ರೊಟೇಷನ್ ಆಗ್ತಿದೆ. ಫಸ್ಟ್ ತೆಪ್ಪದ ಡೆಸ್ಟಿನೇಷನ್ ಐ ಥಿಂಕ್ ರೀಚ್ ಆಗ್ತಿದ್ದೀವಿ. ಇದೆ, ಇಲ್ಲಿಂದ ನಮಗೆ ಬೇರೆ ತೆಪ್ಪ ಸಿಗುತ್ತೆ. ನಿಧಾನ ನಿಧಾನ ನಿಧಾನ. ಫೇಸ್ ವಾಷಿಂಗ್ ಡನ್ ಸಕ್ಸಸ್ಫುಲಿ. ಆ ದಡದಿಂದ ಈ ಕಡೆ ದಡಕ್ಕೆ ತೆಪ್ಪದಲ್ಲಿ ಕರ್ಕೊಂಡು ಬಂದುಬಿಟ್ರು. ಇವಾಗ ಇಲ್ಲಿ ನೋಡಿ, ವೇ ಟು ಚಿನ್ನಿ ಫಾಲ್ಸ್ ಅಂತ. ಚಿನ್ನಿ ಅಂದರೆ ಯಾರು ಗೊತ್ತಿಲ್ಲ. ಫೋನ್ ಹೀಟಾಗಿದೆ ಬಿಸಿಲಿಂದ, ವಿಡಿಯೋ ಸ್ವಲ್ಪ ಸ್ಟಟರ್ ಆಗ್ತಿದೆ. ಇಲ್ಲಿ ನಿಮಗೆ ದಾರಿಯಲ್ಲಿ ಸೋಡಾ ಸಿಗುತ್ತೆ, ಲಿಂಬು ಸೋಡಾ, ಗನ್ನೆಕಾಯಿ ಜ್ಯೂಸ್. ಓ ಮೈ ಗಾಡ್, ತುಂಬಾ ದೊಡ್ಡದಿದೆ ಇದು. ಕಲ್ಲು ಬಂಡೆ ನೋಡಿದ್ರೆ ಭಯ ಬರೋ ಥರ ಇದೆ, ಅಷ್ಟು ದೊಡ್ಡದಿದೆ. ಎಕ್ಸೈಟೆಡ್ ಟು ಸಿ. ನೋಡಿ, ಅವನಿಗೆ ಬಾಟಲ್ಲು ತುಂಬ ವೇಟ್ ಆಗ್ತಿದೆ. 2 ಲೀಟ್ರ್ ಯಾಕೆ ತಗೊಂಡಿದ್ದೀರಾ ಅಂತ. ತೆಪ್ಪದಲ್ಲಿಡೋ ಚಿನ್ನ. ನೋಡಿ, ಇಲ್ಲಿದೆ ತೆಪ್ಪಾಸ್. ಅಯ್ಯೋ, ನೀರು ಅಷ್ಟೇನು ಚೆನ್ನಾಗಿಲ್ಲ. ನೋಡೋಣ ಬನ್ನಿ. ಇಲ್ಲಿಂದ ಫಾಲ್ಸ್ ಬೀಳ್ತಾ ಇರುತ್ತೆ ನೀರು ಇದ್ದಿದ್ದ ಟೈಮಲ್ಲಿ. ಇವಾಗ ನೀರು ತುಂಬ ಕಡಿಮೆ ಇದೆ. ನೀರಿತ್ತು ಅಂತ ಅರ್ಥ. ನೋಡಿ, ಕಲ್ ಮೇಲೆಲ್ಲ ವಾಟರ್ ಟ್ರೇಸಸ್ ಇದೆ. ತಿನ್ನೋಕ್ಕೆ ಬಿಸ್ಕೆಟ್ಸ್ ತೊಗೊಂಡಿದ್ದೀವಿ. ಇಲ್ಲೇ ಬಿಲ್ ಕೊಡಬೇಕು. ಇಲ್ಲಿ ಕೇಳ್ತಾರೆ ನೋಡಿ, ಇಲ್ಲಿ ಬಿಲ್ ಕೊಟ್ಟ ಮೇಲೆ ನಿಮಗೆ ಒಂದು ತೆಪ್ಪ ಅಸೈನ್ ಮಾಡ್ತಾರೆ. ಆ ತೆಪ್ಪದಲ್ಲಿ ನೀವು ತೆಪ್ಪಗೆ ಮುಚ್ಕೊಂಡು ಹೋಗ್ಬೇಕಷ್ಟೇ.
ಹಾಟ್ ಸನ್. ಹಿಂಗೆ ಆನ್ ದ ವೇ ಶಾಪ್ಸು ಇದೆ, ಫ್ರೂಟ್ಸು, ವಾಟರ್ ಮಿಲನ್ ಎಲ್ಲ ಸಿಗುತ್ತೆ. ಪೈನಾಪಲ್ಲು ಇದೆ, ನಾನು ತೊಗೊಂಡಿಲ್ಲ, ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನೀರು, ಇಲ್ಲೇ ಒಂಥರ ಟೆಂಟ್ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಅಲ್ಲೇನು ಫಿಶ್ ಮಾಡ್ತಾರಾ? ಹಾಂ, ಓ ಅಲ್ಲಿ ಫಿಶ್ ಮಾಡ್ತಾರಂತೆ. ಒನ್ ಆ್ಯಂಡ್ ಹಾಫ್ ಅವರ್ ಅಂದಿದ್ರು, 1.5 hour ಏನೂ ಇಲ್ಲ, ಜಸ್ಟ್ ಹಾಫ್ ಆನ್ ಅವರ್, 1 hour ಒಳಗಡೆನೆ ರೈಡ್ ಮುಗ್ದೋಗುತ್ತೆ. ನಿಮಗೆ ಇಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲ ಅಷ್ಟರಲ್ಲೇ ಟೋಟಲ್ ಹಿಡಿದ್ರು 1 hour ಆಗುತ್ತಷ್ಟೆ. ಇವಾಗ ಮೇ ಬಿ ಸೀಸನ್ ಇಲ್ಲ ಅಂಥೇಳಿ ಅಷ್ಟೊತ್ತು ರೈಡ್ ಆಗಿಲ್ಲ ಅನಿಸುತ್ತೆ, ಬಿಸಿಲಿತ್ತು ತುಂಬ. ಈ ಸೀಸನಲ್ಲಂತೂ ವೇಸ್ಟ್ ಬರೋದು. ರೈನಿ ಸೀಸನಲ್ಲಿ ಮೀನ್ಸ್ ರೈನ್ ಬಂದಿರಬೇಕು ಸ್ವಲ್ಪ ಜಾಸ್ತಿ, ಲೈಕ್ ಆಗಸ್ಟ್, ಜುಲೈ ಮುಗಿದ್ಮೇಲೆ ಆಗಸ್ಟ್ ಆ ಥರ ಚೆನ್ನಾಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ಶೇರ್ ಮಾಡಿ. ಈ ಸೀಸನಲ್ಲಿ ಬಂದರೆ ವರ್ತಾ ನಿಮಗೆ? ಏನಿಲ್ಲ, ಯಾಕಿರಲ್ಲ? ಹೌದಾ? ಓಹೋ, ಸ್ವಲ್ಪ ನೀರಿದ್ರೆ ಮಾತ್ರ ತೆಪ್ಪ. ಹಾಂ, ಓ ಜುಲೈ ಸೆಂಟ್ರಲ್ ಬರ್ಬೋದು. ಓಕೆ, ಜುಲೈಯಲ್ಲಿ ಬಂದರೆ ಇರುತ್ತೆ. ಅಂದರೆ ಜಾಸ್ತಿ ಮಳೆ ಬಂತು, ತುಂಬ ತೀರಾ ನೀರು ಬಂದರೆ ಇರಲ್ಲ. ಹಾಂ, ಸ್ವಲ್ಪ ಸ್ವಲ್ಪ ನೀರಿದ್ದರೆ, ಅಲ್ಪ ಸ್ವಲ್ಪ ನೀರಿದ್ದರೆ ನಡೆಯುತ್ತೆ. ರೌಂಡ್ ತಿರ್ಸ್ತಿದ್ದಾರೆ, ರೌಂಡ್ ಅಲ್ಲ. I'm feeling great. I am ಸಾಂಗ್ ಬರಲ್ಲ. ಚಕ್ಕರ್ ಸ್ವಲ್ಪ ಬರ್ತಿದೆ, ಸ್ವಲ್ಪನೇ, ಜಾಸ್ತಿ ಏನಿಲ್ಲ. ಸಾಕು. ನೀರು, ದೇವರು, ಸೂರ್ಯ ಚೆನ್ನಾಗಿದ್ರೆ ಸಾಕು. ಟರ್ಕಿ ಆಗಿದ್ದಿದ್ರೆ ಸಾಕು. ಡೋಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಥ್ಯಾಂಕ್ ಯು. ನಮ್ಮ ರೈಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಧನ್ಯವಾದಗಳು. ತುಂಬಾನೇ ಬಿಸಿಲು. ನೋಡಿ, ನನ್ನ ಜಾಕೆಟ್ ತೊಗೊಂಡು ತಲೆ ಮೇಲೆ ಹಾಕೋತಿದ್ದಾನೆ. ನನ್ನ ಜಾಕೆಟ್ ನನಗೆ ಕೊಡ್ತಿಲ್ಲ. ಹಿಂಗಿರ್ತಾರೆ ಜನ. ಮಾಡೋಣ ಬನ್ನಿ ಬ್ರೋ. ಇಲ್ಲಿ ಓನ್ಲಿ ಫಿಶ್ ಸಿಗ್ತಿದೆ. ಮುರಳಿ ಕೆಫೆ ಪ್ಯೂರ್ ವೆಜ್ ಅಂತ. ಏನಿದೆ ನೋಡೋಣ, ಊಟ ಮಾಡೋಣ. ಸ್ವಲ್ಪ ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡೇ ಇದ್ದೀವಿ. ಅದರಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಆಯಿತು. ಯಾಕೋ ಹೋಟೆಲಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ಇವಾಗ ಊಟ ಮಾಡಿ ರಿಟರ್ನ್ ಆಗ್ತಿದ್ದೀವಿ. 5 o'clock. ಇದು ಫಾರೆಸ್ಟ್ ರೂಟ್ ಇದೆ ಇವಾಗ ಹೋಗೋದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಎನಿಮಲ್ಸ್ ಇರುತ್ತೆ ಅಂತಿದ್ದಾರೆ, ಬಟ್ ನಮಗೆ ಗೊತ್ತಿರೋದು ಅದೇ ರೂಟು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆದಷ್ಟು ಬೇಗ ಬಿಡ್ತೀವಿ, ಆದಷ್ಟು ಬೇಗ ರೀಚ್ ಆಗಕ್ಕೆ ಟ್ರೈ ಮಾಡೋಣ. ಹೌದಾ ಬ್ರೋ? ಎಲ್ಲರೂ ಓಕೆ ಅಲ್ಲ?